ನೋಡಿ, ಆ ಭಾಗದ ಜನರು ಮಳೆಯಿಂದಾಗಿ ಹೈರಾಣಾಗಿದ್ದಾರೆ. ಬೆಣ್ಣೆಹಳ್ಳ ಅಬ್ಬರಕ್ಕೆ ತತ್ತರಿಸಿ ಹೋಗಿದ್ದಾರೆ. ಸಮರ್ಪಕವಾದಂತಹ ಸೇತುವೆ ವ್ಯವಸ್ಥೆ ಇಲ್ಲದೆ ಜನರು ಪರದಾಡ್ತಿದ್ದಾರೆ. ಜನಪ್ರತಿನಿಧಿಗಳ ವಿರುದ್ಧ ಈಗ ಹಿಡಿಶಾಪ ಹಾಕ್ತಿದ್ದಾರೆ ಅಲ್ಲಿನ ಜನರು. ಬೆಣ್ಣೆಹಳ್ಳ ಅಬ್ಬರಕ್ಕೆ ಅವಾಂತರಗಳ ಸರಮಾಲೆ. ಸೇತುವೆ ಮೇಲ್ದರ್ಜೆಗೇರಿಸಲು ಜನರ ಆಗ್ರಹ. ಬೆಣ್ಣೆಹಳ್ಳದ ಆರ್ಭಟಕ್ಕೆ ಗದಗ ಜಿಲ್ಲೆಯ ಜನರು ತತ್ತರಿಸಿ ಹೋಗಿದ್ದಾರೆ. ಜಮೀನುಗಳು ಜಲಾವೃತಗೊಂಡು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇನ್ನು ಬೆಣ್ಣೆಹಳ್ಳ ಪ್ರವಾಹಕ್ಕೆ ಯಾವಗಲ್ ಸೇತುವೆ ಜಲಾವೃತಗೊಂಡು ಜನರು ಪರದಾಡುತ್ತಿದ್ದಾರೆ. ನರಗುಂದ ಪಟ್ಟಣದಿಂದ ಯಾವಗಲ್ ಮಾರ್ಗವಾಗಿ ರೋಣ ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದು. ಆದರೆ ಬೆಣ್ಣೆಹಳ್ಳ ಉಕ್ಕಿ ಹರಿಯುವಾಗ ಸಂಪರ್ಕ ಕಡಿತವಾಗುತ್ತೆ. ಆಗ ಶಾಲಾ ಮಕ್ಕಳು, ಸಾರ್ವಜನಿಕರು 60 ಕಿಲೋಮೀಟರ್ ಸುತ್ತು ಹಾಕಿ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ 16 ವರ್ಷಗಳಿಂದ ಈ ಸೇತುವೆ ಮೇಲ್ದರ್ಜೆಗೆ ಏರಿಸುವಂತೆ ಜನರು ಆಗ್ರಹಿಸುತ್ತಲೇ ಇದ್ದಾರೆ. ಗದಗ ಜಿಲ್ಲೆಯಲ್ಲಿ ಉಕ್ಕಿ ಹರಿಯುವಂತಹ ಬೆಣ್ಣೆಹಳ್ಳ ಸಾಕಷ್ಟು ಅವಾಂತರ ಸೃಷ್ಟಿ ಮಾಡುತ್ತೆ. ಗದಗ ಜಿಲ್ಲೆ ಯಾವಗಲ್ ಗ್ರಾಮದ ಸೇತುವೆ ಏನಿದೆ ಇದು ಪ್ರತಿ ಬಾರಿ ಬೆಣ್ಣೆಹಳ್ಳ ಉಕ್ಕಿ ಹರಿದಾಗ ಸಂಪೂರ್ಣವಾಗಿ ಜಲಾವೃತವಾಗುತ್ತೆ. ಯಾಕಂತಂದ್ರೆ ಈ ಒಂದು ಸೇತುವೆ ಮೇಲ್ಗಡೆ ನೀರು ಬರುವುದರಿಂದ ಸಂಪರ್ಕ ಕಡಿತವಾಗುತ್ತೆ. ನಾವಿಲ್ಲಿ ಹಿಂಭಾಗದಲ್ಲಿ ನೋಡ್ತಾ ಇರಬಹುದು, ಇದೇ ಒಂದು ಸೇತುವೆ. ಈ ಸೇತುವೆ ಗದಗ ಮತ್ತು ನರಗುಂದ್ ಸಂಪರ್ಕ ಕಲ್ಪಿಸುವಂತಹ ರಸ್ತೆ. ಅದೇ ರೀತಿಯಾಗಿ ರೋಣಕ್ಕೂ ಕೂಡ ಇದೇ ಒಂದು ಮಾರ್ಗವಾಗಿ ವಾಹನಗಳು ಸಂಚಾರ ಮಾಡ್ತವೆ. ಇವಾಗ ನಾವು ಸೇತುವೆ ತಳಭಾಗದಲ್ಲಿದ್ದೇವೆ. ನಾವೇನು ನಿಂತುಕೊಂಡಿದ್ದೇವೆ ಈ ಸ್ಥಳ ಸಂಪೂರ್ಣವಾಗಿ ಜಲಾವೃತವಾಗುತ್ತೆ. ಇನ್ನು ಪ್ರತಿ ಬಾರಿ ಬೆಣ್ಣೆಹಳ್ಳ ಉಕ್ಕಿ ಹರಿದಾಗ ಸೇತುವೆ ಜಲಾವೃತವಾಗುತ್ತೆ. ಆ ವೇಳೆಯಲ್ಲಿ ಯಾವಗಲ್ ಗ್ರಾಮದ ಸಾವಿರಾರು ಹೆಕ್ಟೇರ್ ಪ್ರದೇಶ ಸಂಪೂರ್ಣವಾಗಿ ಜಲಾವೃತವಾಗುತ್ತೆ. ಈ ಭಾಗದ ಜನಪ್ರತಿನಿಧಿಗಳ ವಿರುದ್ಧ ಜನರು ಆಕ್ರೋಶ ಹೊರಹಾಕಿದ್ದು ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಆ ಸೇತುವೆ ಹೈಟ್ ಮಾಡಬೇಕು. ಸೇತುವೆ ಹೈಟ್ ಮಾಡಕ 200 ಕೋಟಿ ರೂಪಾಯಿ ಬಿಡುಗಡೆ ಆಗೈತಿ ಅಂತೇಳಿ ಹಾಲಿ ಶಾಸಕರು ಹೇಳಿದ್ರು. ಆಮ್ಯಾಗ ಸರ್ಕಾರನು ಹೇಳ್ತಿ. ಆದ್ರೆ ಇಲ್ಲಿವರೆಗೂ ಕೂಡ ಈಗ 4-5 ವರ್ಷ ಆದ್ರೂ ಈ ಪೂಲ್ ಹೆಂಗಿದ್ದಿದ್ದು ಹಂಗೈತಿ, ಎತ್ತರ ಆಗ್ತಾ ಇರಲಿಲ್ಲ. ಅದಕ್ಕೆ ಈ ಪೂಲ್ ಸಾಧಾರಣ ಒಂದು 20 ಫೂಟ್ 20 ಐತಿ ಈಗ ಸದ್ಯ ಇದ್ದಿದ್ದು. ಇದನ್ನ ಇನ್ನೊಂದು 10-15 ಫೂಟ್ ಎತ್ತರ ಮಾಡಿದ್ರೆ ಊರು ಸುವರ್ಣಕತಿ. ಆಮ್ಯಾಗ ಹೈವೇ ರೋಡಿಗೆ ಎಲ್ಲ ವಾಹನಗಳಿಗೆ ಅನುಕೂಲ ಆಗುತ್ತೆ ಹೋಗಕ ಬರಕ. ವರ್ಷದಲ್ಲಿ 4-5 ಬಾರಿ ಬೆಣ್ಣೆಹಳ್ಳ ಉಕ್ಕಿ ಹರಿಯುತ್ತದೆ. ಆ ಸಮಯದಲ್ಲಿ ವಾಹನ ಸಂಚಾರ ಬಂದಾಗಿ ಈ ಭಾಗದ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಇನ್ನಾದರೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಸೇತುವೆ ಮೇಲ್ದರ್ಜೆಗೆ ಏರಿಸುತ್ತಾರಾ ಅಂತ ಕಾದು ನೋಡಬೇಕಿದೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ನೋಡಿ, ಆ ಭಾಗದ ಜನರು ಮಳೆಯಿಂದಾಗಿ ಹೈರಾಣಾಗಿದ್ದಾರೆ. ಬೆಣ್ಣೆಹಳ್ಳ ಅಬ್ಬರಕ್ಕೆ ತತ್ತರಿಸಿ ಹೋಗಿದ್ದಾರೆ. ಸಮರ್ಪಕವಾದಂತಹ ಸೇತುವೆ ವ್ಯವಸ್ಥೆ ಇಲ್ಲದೆ ಜನರು ಪರದಾಡ್ತಿದ್ದಾರೆ. ಜನಪ್ರತಿನಿಧಿಗಳ ವಿರುದ್ಧ ಈಗ ಹಿಡಿಶಾಪ ಹಾಕ್ತಿದ್ದಾರೆ ಅಲ್ಲಿನ ಜನರು. ಬೆಣ್ಣೆಹಳ್ಳ ಅಬ್ಬರಕ್ಕೆ ಅವಾಂತರಗಳ ಸರಮಾಲೆ. ಸೇತುವೆ ಮೇಲ್ದರ್ಜೆಗೇರಿಸಲು ಜನರ ಆಗ್ರಹ. ಬೆಣ್ಣೆಹಳ್ಳದ ಆರ್ಭಟಕ್ಕೆ ಗದಗ ಜಿಲ್ಲೆಯ ಜನರು ತತ್ತರಿಸಿ ಹೋಗಿದ್ದಾರೆ. ಜಮೀನುಗಳು ಜಲಾವೃತಗೊಂಡು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇನ್ನು ಬೆಣ್ಣೆಹಳ್ಳ ಪ್ರವಾಹಕ್ಕೆ ಯಾವಗಲ್ ಸೇತುವೆ ಜಲಾವೃತಗೊಂಡು ಜನರು ಪರದಾಡುತ್ತಿದ್ದಾರೆ. ನರಗುಂದ ಪಟ್ಟಣದಿಂದ ಯಾವಗಲ್ ಮಾರ್ಗವಾಗಿ ರೋಣ ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದು. ಆದರೆ ಬೆಣ್ಣೆಹಳ್ಳ ಉಕ್ಕಿ ಹರಿಯುವಾಗ ಸಂಪರ್ಕ ಕಡಿತವಾಗುತ್ತೆ. ಆಗ ಶಾಲಾ ಮಕ್ಕಳು, ಸಾರ್ವಜನಿಕರು 60 ಕಿಲೋಮೀಟರ್ ಸುತ್ತು ಹಾಕಿ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ 16 ವರ್ಷಗಳಿಂದ ಈ ಸೇತುವೆ ಮೇಲ್ದರ್ಜೆಗೆ ಏರಿಸುವಂತೆ ಜನರು ಆಗ್ರಹಿಸುತ್ತಲೇ ಇದ್ದಾರೆ. ಗದಗ ಜಿಲ್ಲೆಯಲ್ಲಿ ಉಕ್ಕಿ ಹರಿಯುವಂತಹ ಬೆಣ್ಣೆಹಳ್ಳ ಸಾಕಷ್ಟು ಅವಾಂತರ ಸೃಷ್ಟಿ ಮಾಡುತ್ತೆ. ಗದಗ ಜಿಲ್ಲೆ ಯಾವಗಲ್ ಗ್ರಾಮದ ಸೇತುವೆ ಏನಿದೆ ಇದು ಪ್ರತಿ ಬಾರಿ ಬೆಣ್ಣೆಹಳ್ಳ ಉಕ್ಕಿ ಹರಿದಾಗ ಸಂಪೂರ್ಣವಾಗಿ ಜಲಾವೃತವಾಗುತ್ತೆ. ಯಾಕಂತಂದ್ರೆ ಈ ಒಂದು ಸೇತುವೆ ಮೇಲ್ಗಡೆ ನೀರು ಬರುವುದರಿಂದ ಸಂಪರ್ಕ ಕಡಿತವಾಗುತ್ತೆ. ನಾವಿಲ್ಲಿ ಹಿಂಭಾಗದಲ್ಲಿ ನೋಡ್ತಾ ಇರಬಹುದು, ಇದೇ ಒಂದು ಸೇತುವೆ. ಈ ಸೇತುವೆ ಗದಗ ಮತ್ತು ನರಗುಂದ್ ಸಂಪರ್ಕ ಕಲ್ಪಿಸುವಂತಹ ರಸ್ತೆ. ಅದೇ ರೀತಿಯಾಗಿ ರೋಣಕ್ಕೂ ಕೂಡ ಇದೇ ಒಂದು ಮಾರ್ಗವಾಗಿ ವಾಹನಗಳು ಸಂಚಾರ ಮಾಡ್ತವೆ. ಇವಾಗ ನಾವು ಸೇತುವೆ ತಳಭಾಗದಲ್ಲಿದ್ದೇವೆ. ನಾವೇನು ನಿಂತುಕೊಂಡಿದ್ದೇವೆ ಈ ಸ್ಥಳ ಸಂಪೂರ್ಣವಾಗಿ ಜಲಾವೃತವಾಗುತ್ತೆ. ಇನ್ನು ಪ್ರತಿ ಬಾರಿ ಬೆಣ್ಣೆಹಳ್ಳ ಉಕ್ಕಿ ಹರಿದಾಗ ಸೇತುವೆ ಜಲಾವೃತವಾಗುತ್ತೆ. ಆ ವೇಳೆಯಲ್ಲಿ ಯಾವಗಲ್ ಗ್ರಾಮದ ಸಾವಿರಾರು ಹೆಕ್ಟೇರ್ ಪ್ರದೇಶ ಸಂಪೂರ್ಣವಾಗಿ ಜಲಾವೃತವಾಗುತ್ತೆ. ಈ ಭಾಗದ ಜನಪ್ರತಿನಿಧಿಗಳ ವಿರುದ್ಧ ಜನರು ಆಕ್ರೋಶ ಹೊರಹಾಕಿದ್ದು ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಆ ಸೇತುವೆ ಹೈಟ್ ಮಾಡಬೇಕು. ಸೇತುವೆ ಹೈಟ್ ಮಾಡಕ 200 ಕೋಟಿ ರೂಪಾಯಿ ಬಿಡುಗಡೆ ಆಗೈತಿ ಅಂತೇಳಿ ಹಾಲಿ ಶಾಸಕರು ಹೇಳಿದ್ರು. ಆಮ್ಯಾಗ ಸರ್ಕಾರನು ಹೇಳ್ತಿ.
ಆದ್ರೆ ಇಲ್ಲಿವರೆಗೂ ಕೂಡ ಈಗ 4-5 ವರ್ಷ ಆದ್ರೂ ಈ ಪೂಲ್ ಹೆಂಗಿದ್ದಿದ್ದು ಹಂಗೈತಿ, ಎತ್ತರ ಆಗ್ತಾ ಇರಲಿಲ್ಲ. ಅದಕ್ಕೆ ಈ ಪೂಲು ಸಾಧಾರಣ ಒಂದು 20 ಫೂಟ್ 25 ಫೀಟ್ ಈಗ ಸದ್ಯ ಇದ್ದಿದ್ದು. ಇದನ್ನ ಇನ್ನೊಂದು 10-15 ಫೂಟ್ ಎತ್ತರ ಮಾಡಿದ್ರೆ ಊರು ಸುವರ್ಣಕತಿ. ಆಮ್ಯಾಗ ಹೈವೇ ರೋಡಿಗೆ ಎಲ್ಲ ವಾಹನಗಳಿಗೆ ಅನುಕೂಲ ಆಗುತ್ತೆ ಹೋಗಕ ಬರಕ. ವರ್ಷದಲ್ಲಿ 4-5 ಬಾರಿ ಬೆಣ್ಣೆಹಳ್ಳ ಉಕ್ಕಿ ಹರಿಯುತ್ತದೆ. ಆ ಸಮಯದಲ್ಲಿ ವಾಹನ ಸಂಚಾರ ಬಂದಾಗಿ ಈ ಭಾಗದ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಇನ್ನಾದರೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಸೇತುವೆ ಮೇಲ್ದರ್ಜೆಗೆ ಏರಿಸ್ತಾರಾ ಅಂತ ಕಾದು ನೋಡಬೇಕಿದೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ನೋಡಿ, ಆ ಭಾಗದ ಜನರು ಮಳೆಯಿಂದಾಗಿ ಹೈರಾಣಾಗಿದ್ದಾರೆ. ಬೆಣ್ಣೆಹಳ್ಳ ಅಬ್ಬರಕ್ಕೆ ತತ್ತರಿಸಿ ಹೋಗಿದ್ದಾರೆ. ಸಮರ್ಪಕವಾದಂತಹ ಸೇತುವೆ ವ್ಯವಸ್ಥೆ ಇಲ್ಲದೆ ಜನರು ಪರದಾಡ್ತಿದ್ದಾರೆ. ಜನಪ್ರತಿನಿಧಿಗಳ ವಿರುದ್ಧ ಈಗ ಹಿಡಿಶಾಪ ಹಾಕ್ತಿದ್ದಾರೆ ಅಲ್ಲಿನ ಜನರು. ಬೆಣ್ಣೆಹಳ್ಳ ಅಬ್ಬರಕ್ಕೆ ಅವಾಂತರಗಳ ಸರಮಾಲೆ. ಸೇತುವೆ ಮೇಲ್ದರ್ಜೆಗೇರಿಸಲು ಜನರ ಆಗ್ರಹ. ಬೆಣ್ಣೆಹಳ್ಳದ ಆರ್ಭಟಕ್ಕೆ ಗದಗ ಜಿಲ್ಲೆಯ ಜನರು ತತ್ತರಿಸಿ ಹೋಗಿದ್ದಾರೆ. ಜಮೀನುಗಳು ಜಲಾವೃತಗೊಂಡು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇನ್ನು ಬೆಣ್ಣೆಹಳ್ಳ ಪ್ರವಾಹಕ್ಕೆ ಯಾವಗಲ್ ಸೇತುವೆ ಜಲಾವೃತಗೊಂಡು ಜನರು ಪರದಾಡುತ್ತಿದ್ದಾರೆ. ನರಗುಂದ ಪಟ್ಟಣದಿಂದ ಯಾವಗಲ್ ಮಾರ್ಗವಾಗಿ ರೋಣ ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದು. ಆದರೆ ಬೆಣ್ಣೆಹಳ್ಳ ಉಕ್ಕಿ ಹರಿಯುವಾಗ ಸಂಪರ್ಕ ಕಡಿತವಾಗುತ್ತೆ. ಆಗ ಶಾಲಾ ಮಕ್ಕಳು, ಸಾರ್ವಜನಿಕರು 60 ಕಿಲೋಮೀಟರ್ ಸುತ್ತು ಹಾಕಿ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ 16 ವರ್ಷಗಳಿಂದ ಈ ಸೇತುವೆ ಮೇಲ್ದರ್ಜೆಗೆ ಏರಿಸುವಂತೆ ಜನರು ಆಗ್ರಹಿಸುತ್ತಲೇ ಇದ್ದಾರೆ. ಗದಗ ಜಿಲ್ಲೆಯಲ್ಲಿ ಉಕ್ಕಿ ಹರಿಯುವಂತಹ ಬೆಣ್ಣೆಹಳ್ಳ ಸಾಕಷ್ಟು ಅವಾಂತರ ಸೃಷ್ಟಿ ಮಾಡುತ್ತೆ. ಗದಗ ಜಿಲ್ಲೆ ಯಾವಗಲ್ ಗ್ರಾಮದ ಸೇತುವೆ ಏನಿದೆ ಇದು ಪ್ರತಿ ಬಾರಿ ಬೆಣ್ಣೆಹಳ್ಳ ಉಕ್ಕಿ ಹರಿದಾಗ ಸಂಪೂರ್ಣವಾಗಿ ಜಲಾವೃತವಾಗುತ್ತೆ. ಯಾಕಂತಂದ್ರೆ ಈ ಒಂದು ಸೇತುವೆ ಮೇಲ್ಗಡೆ ನೀರು ಬರುವುದರಿಂದ ಸಂಪರ್ಕ ಕಡಿತವಾಗುತ್ತೆ. ನಾವಿಲ್ಲಿ ಹಿಂಭಾಗದಲ್ಲಿ ನೋಡ್ತಾ ಇರಬಹುದು, ಇದೇ ಒಂದು ಸೇತುವೆ. ಈ ಸೇತುವೆ ಗದಗ ಮತ್ತು ನರಗುಂದ್ ಸಂಪರ್ಕ ಕಲ್ಪಿಸುವಂತಹ ರಸ್ತೆ. ಅದೇ ರೀತಿಯಾಗಿ ರೋಣಕ್ಕೂ ಕೂಡ ಇದೇ ಒಂದು ಮಾರ್ಗವಾಗಿ ವಾಹನಗಳು ಸಂಚಾರ ಮಾಡ್ತವೆ. ಇವಾಗ ನಾವು ಸೇತುವೆ ತಳಭಾಗದಲ್ಲಿದ್ದೇವೆ. ನಾವೇನು ನಿಂತುಕೊಂಡಿದ್ದೇವೆ ಈ ಸ್ಥಳ ಸಂಪೂರ್ಣವಾಗಿ ಜಲಾವೃತವಾಗುತ್ತೆ. ಇನ್ನು ಪ್ರತಿ ಬಾರಿ ಬೆಣ್ಣೆಹಳ್ಳ ಉಕ್ಕಿ ಹರಿದಾಗ ಸೇತುವೆ ಜಲಾವೃತವಾಗುತ್ತೆ. ಆ ವೇಳೆಯಲ್ಲಿ ಯಾವಗಲ್ ಗ್ರಾಮದ ಸಾವಿರಾರು ಹೆಕ್ಟೇರ್ ಪ್ರದೇಶ ಸಂಪೂರ್ಣವಾಗಿ ಜಲಾವೃತವಾಗುತ್ತೆ. ಈ ಭಾಗದ ಜನಪ್ರತಿನಿಧಿಗಳ ವಿರುದ್ಧ ಜನರು ಆಕ್ರೋಶ ಹೊರಹಾಕಿದ್ದು ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಆ ಸೇತುವೆ ಹೈಟ್ ಮಾಡಬೇಕು. ಸೇತುವೆ ಹೈಟ್ ಮಾಡಕ 200 ಕೋಟಿ ರೂಪಾಯಿ ಬಿಡುಗಡೆ ಆಗೈತಿ ಅಂತೇಳಿ ಹಾಲಿ ಶಾಸಕರು ಹೇಳಿದರು. ಆಮ್ಯಾಗ ಸರ್ಕಾರನು ಹೇಳ್ತಿ. ಆದ್ರೆ ಇಲ್ಲಿವರೆಗೂ ಕೂಡ ಈಗ 4-5 ವರ್ಷ ಆದ್ರೂ ಈ ಪೂಲ್ ಹೆಂಗಿದ್ದಿದ್ದು ಹಂಗೈತಿ, ಎತ್ತರ ಆಗ್ತಾ ಇರಲಿಲ್ಲ. ಅದಕ್ಕೆ ಈ ಪೂಲು ಸಾಧಾರಣ ಒಂದು 20 ಫೂಟ್ 25 ಫೀಟ್ ಈಗ ಸದ್ಯ ಇದ್ದಿದ್ದು. ಇದನ್ನ ಇನ್ನೊಂದು 10-15 ಫೂಟ್ ಎತ್ತರ ಮಾಡಿದ್ರೆ ಊರು ಸುವರ್ಣಕತಿ. ಆಮ್ಯಾಗ ಹೈವೇ ರೋಡಿಗೆ ಎಲ್ಲ ವಾಹನಗಳಿಗೆ ಅನುಕೂಲ ಆಗುತ್ತೆ ಹೋಗಕ ಬರಕ. ವರ್ಷದಲ್ಲಿ 4-5 ಬಾರಿ ಬೆಣ್ಣೆಹಳ್ಳ ಉಕ್ಕಿ ಹರಿಯುತ್ತದೆ. ಆ ಸಮಯದಲ್ಲಿ ವಾಹನ ಸಂಚಾರ ಬಂದಾಗಿ ಈ ಭಾಗದ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಇನ್ನಾದರೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಸೇತುವೆ ಮೇಲ್ದರ್ಜೆಗೆ ಏರಿಸ್ತಾರಾ ಅಂತ ಕಾದು ನೋಡಬೇಕಿದೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ.